ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಳಗಾದ್ರೆ ಸಾಕು ನವೆಂಬರ್ ಕ್ರಾಂತಿಯ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಈಗಂತೂ ಒಂದು ಸುಳಿವು ಸಿಕ್ಕಾಗಿದೆ. ನವೆಂಬರ್ಗೆ ಕ್ರಾಂತಿ ಆಗೋದು ಫಿಕ್ಸ್. ಅದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಂಪುಟಕ್ಕೆ ಹಾಗಾದ್ರೆ ಯಾರು ಇನ್ ಆಗಬಹುದು, ಯಾರು ಔಟ್ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದ ಕೆಲ ಸಚಿವರು ಕೂಡ ಸಿದ್ಧರಾಗಿದ್ದಾರಾ ಅಂತ ಸಿಎಂ ಸೂಚನೆ ಕೊಟ್ರೆ ಸಂಪುಟದಿಂದ ಕೆಳಗಿಳಿಯೋದಕ್ಕೆ ಅಂದ್ರೆ ಸಚಿವ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನವೆಂಬರ್ನಲ್ಲಿ ಅತಿ ದೊಡ್ಡ ಕ್ರಾಂತಿ ಅಂತ ಹೇಳಲಾಗ್ತಾ ಇದೆ. ಅದು ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಪುಟ ಪುನರ್ರಚನೆ ಅಂದ್ರೆ ಏನಪ್ಪಾ, ಈಗ ಇದ್ದಂತಹ ಕೆಲ ಸಚಿವರಿಗೆ ಕೊಡ್ಲೇಬೇಕು, ಇನ್ನು ಬೇರೆ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು. ಸೊ ಆ ನಿಟ್ಟಿನಲ್ಲೇ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ನವೆಂಬರ್ ಹೊತ್ತಿಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಂಪುಟದಲ್ಲಿ ಈಗಿರುವಂತ ಯಾವ ಸಚಿವರಿಗೆ ಕೊಡಬಹುದು ಅನ್ನುವಂಥ ಚರ್ಚೆಗಳು. ಬಹುತೇಕ ಸಚಿವರು ಮಾನಸಿಕವಾಗಿ ಸಿದ್ಧರಾಗಿದ್ರು ಕೂಡ ನಮ್ಮ ಸಚಿವ ಸ್ಥಾನ ಗಟ್ಟಿಯಾಗಿರ್ಲಿ ಅಪ್ಪ ಅನ್ನೋ ರೀತಿಯಲ್ಲೇ ಲಾಭಿಗಳನ್ನ ಕೂಡ ಮಾಡ್ತಿದ್ದಾರೆ.